voice of Kannadiga News, pulse of the public. ಸಾಲಬಾಧೆ ತಾಳಲಾರದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಕಳ್ಳಿ ಮುದ್ದನಹಳ್ಳಿ ಕೇಶವಯ್ಯ ಅವರ ಸಾವಿಗೆ ಕಾರಣರಾದವರನ್ನ ಗುರುತಿಸಿ ಕಾನೂನು ಕ್ರಮ ಕೈಗೊಳ್ಳದಿದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ತಾಲೂಕು ರೈತ ಸಂಘದ ಕಾರ್ಯಾಧ್ಯಕ್ಷ ಭುವನೇಶ್ ಎಚ್ಚರಿಸಿದರು. ಕೇಶವಯ್ಯ ಅವರ ಮನೆಗೆ ಬುಧವಾರ ತೆರಳಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದ ಬಳಿಕ ಮಾತನಾಡಿ, ತಾಲೂಕಿನಲ್ಲಿ ಇದು 2ನೇ ಪ್ರಕರಣವಾಗಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಿರುಕುಳ ನೀಡುವುದು ನಿಂತಿಲ್ಲ. ರೈತರು ಮರ್ಯಾದೆಗೆ ಅಂಜಿ ಸಾವಿಗೆ ಶರಣಾಗುವ ದುಸ್ಥಿತಿ ಎದುರಾಗಿದೆ ಎಂದು ಆರೋಪಿಸಿದರು. ಕೇಶವಯ್ಯ ಅವರು ಬ್ಯಾಂಕ್ ಮತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಮಾಡಿರುವ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಫೈನಾನ್ಸ್ನವರು ಕಿರುಕುಳ ನೀಡೋದನ್ನು ತಡೆಗಟ್ಟಲು ಕೂಡಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ರೈತ ಸಂಘ ಉಗ್ರ ಹೋರಾಟಕ್ಕೆ ಮುಂದಾಗಲಿದೆ. ಕಿರುಕುಳಕ್ಕೆ ಒಳಗಾದವರು ದೂರು ನೀಡಿದರೆ ರೈತ ಸಂಘ ಅವರ ರಕ್ಷಣೆಗೆ ನಿಲ್ಲಲಿದೆ ಎಂದರು. ಗ್ರಾಮದಲ್ಲಿ ಕೇಶವಯ್ಯನವರು ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಅರಕೋಡ್ ತಾಲೂಕಿನಲ್ಲಿ 2ನೇ ಪ್ರಕರಣ. ನಾವು ಅವತ್ತು ಹಾಸನ ಡಿಸ್ಟಿಕ್ಕಲ್ಲಿ ನಂಜುಂಡಸ್ವಾಮಿ ಜನ್ಮ ದಿನಾಚರಣೆ ದಿನ ಇಡೀ ಮೈಕ್ರೋ ಫೈನಾನ್ಸ್ಗಳಿಗೆ ಬೀಗ ಹಾಕಿ ಒಂದು ಸ್ಟಿಕ್ಕರ್ ಅಂಟಿಸೋ ಮುಖಾಂತರ ಒಂದು ಪ್ರತಿಭಟನೆ ಮಾಡಿದ್ದು. ಅದನ್ನು DC-ಗೂ ಕೊಟ್ಟಿದ್ದು. ಇದು ಈ ಕಿರುಕುಳ ಯಥೇಚ್ಛವಾಗಿ ನಡೀತಾ ಇದೆ. ನಾವು ಏನು ಅರ್ಜಿ ಕೊಟ್ಟರು ನಡೀತಾ ಇಲ್ಲ ಅಂದಾಗ ಏನು ಮೈಕ್ರೋ ಫೈನಾನ್ಸ್ ಹಾವಳಿಗಳು? ಇವರು ಏನು ಸಾಲ ಮಾಡಿದೀವಿ, ಮನೆ ಸಾಲ ಮಾಡಿದ್ವಿ ಅಂತ ಕಟ್ಟಕ್ಕಲ್ಲ ಅಂದವ್ರು. ಎಲ್ಲರೂ ಕಟ್ಟಿ 2 ಕಂತಿದ್ದಾಗ ಟೈಮ್ ಕೊಡೋದು ಬೇಡ ಯಾರು? ಇವರು 4 ಜನ ಬಂದಿದ್ದಾರೆ. ಸಾಗರ್ ಅನ್ನೋರು ಬಂದು ಮನೆಗೆ ಅಂಟಿಸಿ, ಯಾವುದು ಇದು ಕೋರ್ಟಲ್ಲಿ ಇದೆಯೋ ಏನಿದೆ ಗೊತ್ತಿಲ್ಲ, ಕೋರ್ಟಲ್ಲಿ ಇಲ್ಲ ಅನಿಸ್ತದೆ, ಯಾಕೆಂದ್ರೆ ಅದು ಸೀಲೇನಿಲ್ಲ. ಅಲ್ಲಿ ಬಂದು ಮನೆಗೆ ಅಂಟಿಸಿದ್ದಾರೆ. ಇದು ಯಾವ ಕಾನೂನಲ್ಲಿದೆ ಮನೆಗೆ ಅಂಟಿಸ್ಬೇಕು ಅಂತ? ಅವರು ಈ ರೈತರು ಅಂದ್ರೆ ನಿಷ್ಠಾವಂತರು, ಯಾರಿಗೂ ಅಂಜಿಕೆಗೆ ಎಲ್ಲೋ ಅಳುಕದಂಗೆ ಸಾಲ ಮಾಡಿರ್ತಾರೆ, ತೀರಿಸ್ತಾ ಇರ್ಬೋದು. ಕೂಲಿನ ನಾಲಿನ ಮಾನ ಏನೋ ಮಾಡಿ ಸಾಲ ತೀರಿಸ್ತಾ ಇರ್ತಾರೆ. ಅಂತರಿಗೆ ಬಂದು ಇವತ್ತು ಅಂಟಿಸಿ ನನ್ನ ಮರ್ಯಾದೆ ಹೋಯ್ತಲ್ಲ ಅಂತ ಹೇಳಿ ಅವರು ವಿಷಯ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದಯಮಾಡಿ ಇದನ್ನ ನಾವು DC-ಯಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಇದು 2ನೇ ಪ್ರಕರಣ. ಇವ್ರು ಏನು ಮೈಕ್ರೋ ಫೈನಾನ್ಸ್ ಯಾವುದು ಸೂರ್ಯೋದಯ ಫೈನಾನ್ಸ್ ಅಂತ ಏನು ಮಳೆನರಸೀಪುರದಲ್ಲಿದೆ, ಇವ್ರು 4 ಜನ ಬಂದು ಅಂಟಿಸಿದ್ದಾರೆ. ಇದು ಎಲ್ಲ ಪೇಪರಲ್ಲೂ ಬಂದಿದೆ, ಎಲ್ಲದರಲ್ಲೂ ಬಂದಿದೆ. ಇವ್ರ ಮೇಲೆ FIR ಆಗಬೇಕು. ಕೂಡಲೇ ಇವ್ರನ್ನ ಬಂಧಿಸ್ಬೇಕು. ಬಂಧಿಸ್ಲಿಲ್ಲ ಅಂದ್ರೆ ಮುಂದಿನ ವಾರಲೇ ಈಗ 3-4 ದಿನದಲ್ಲಿ ನಾವು DC ಆಫೀಸ್ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ. ಯಾಕೆಂದ್ರೆ ಇವತ್ತು ಪ್ರತಿಭಟನೆ ಮಾಡಲಿಲ್ಲ ಅಂದಾಗ ರೈತರು ಇದೇ ಆತ್ಮಹತ್ಯೆ ಮಾಡ್ಕೊತಾರೆ. ನಮ್ಮ ತಾಲೂಕಲ್ಲಿ ನೋಡಿ, ನಮ್ಮ ದುರಾದೃಷ್ಟ 2 ಆತ್ಮಹತ್ಯೆ ಆಗಿದೆ. ದಯಮಾಡಿ ಇದನ್ನ ನಾವು DC ಮುಖಾಂತರ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದೀವಿ. ಯಾವುದೇ ಕಾರಣದಿಂದಲೂ ಇವ್ರು 4 ಜನ ಏನ್ ಬಂದು ಇದನ್ನು ಅಂಟಿಸಿದ್ದಾರೆ, ಅಂಟಿಸೋಗಿದ್ದಾರೆ. ಕೋರ್ಟ್ ಆರ್ಡರ್ ಅಂತ ಅಂಟಿಸಿದ್ದಾರೆ. ಕೋರ್ಟ್ ಆರ್ಡರ್ ಏನಲ್ಲ ಅನಿಸ್ತದೆ ನನಗೆ, ಯಾಕೆಂದ್ರೆ ಅದನ್ನು ಅವರೇ ಇದು ಮಾಡಿ ಟೈಪ್ ಮಾಡಿ ಅಂಟಿಸೋಗಿದ್ದಾರೆ. ಮೊದಲ 26/12 ಅನ್ನೋದನ್ನ ಒಂದು ಕಳಿಸಿದ್ದಾರೆ ಇವ್ರ ಕಾಪಿನ ಮಗನಿಗೆ. ಮಗ ನಮ್ಮ ರಂಗಸ್ವಾಮಿ ಅವರಿಗೆ ಒಂದು ಮೆಸೇಜ್ ಮಾಡ್ತಾರೆ, 24/12/2024 ಈ ಮನೆ ಹರಾಜಾಗಿದೆ, ಯಾರು ಬೇಕಾದ್ರೂ ತಗೋಬಹುದು, ನಾವು ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಹೆದರಿಸಿ ಅವತ್ತಿಂದಲೇ ಇವ್ರ ತಂದೆ ಕುಸಿದು ಬಿದ್ದವ್ರೆ. ಹೊರಗಡೆ ಎಲ್ಲೂ ಓಡಾಡ್ದಂಗೆ ಮನೇಲಿ ಅವರ ಅಂತ ಮಕ್ಕಳು ಬರೋರು ಹೋಗೋರು ಅನ್ನೋದು ಮಾತಾಡ್ತಾ ಇತ್ತು. ಅವರಿಗೆ ಮತ್ತೆ ಯಾವಾಗ ಇದು ಅಂಟಿಸ್ತೋ ನನ್ನ ಮರ್ಯಾದೆ ಹೋಯ್ತು ಅಂತ ಹೇಳಿ ಆತ್ಮಹತ್ಯೆ ಮಾಡಿದ್ದಾರೆ. ಇದಕ್ಕೆ ನೇರ ವರ್ಣೆ ಈ ಸೂರ್ಯೋದಯ ಫೈನಾನ್ಸೇ, ಇನ್ಯಾವುದು ಅಲ್ಲ. ಈ ಮೈಕ್ರೋ ಫೈನಾನ್ಸ್ ಹಾವಳಿ ಯಥೇಚ್ಛವಾಗಿ ದಿನ ಏನ್ ಸರ್ಕಾರ ಇವತ್ತು ಸುಗ್ರೀವಾಜ್ಞೆ ತಂದಿದೆ. ಎಲ್ಲಿದೆ ಸುಗ್ರೀವಾಜ್ಞೆ? ನಿಮ್ದು ಏನ್ ಆಕ್ಷನ್ ತಗೊಂಡಿದ್ರಿ? ನೀವು ಮಾಡಿದಂಗೆಲ್ಲ ಇನ್ನೂ ಜಾಸ್ತಿ ಐತೆ ಅಂದ್ರೆ ಏನು ಕಟ್ಟಲ್ಲ ಅಂದಿದೀವ ರೈತರು. ಈ ಕಟ್ಟನೆ ಸತ್ತೋದ್ಮೇಲೆ ಯಾರು ಕಟ್ಟರು? ಯಾರು ಕಟ್ಟಬೇಕಾಗಿರೋದು? ಈ ದುಡ್ಡನ್ನು ಯಾರು ಕಟ್ಟರು? ಈಗ ಇದನ್ನ ಸರ್ಕಾರ ಗಮನ ಇಟ್ಟು ಇವ್ರ ಮೇಲೆ FIR ಹಾಕ್ಬೇಕು. ಇವ್ರು ಏನ್ ಕಟ್ಟಬೇಕು? ನಾವು ಪರಿಹಾರ ಅವತ್ತು ಕೇಳಿದ್ವಿ, ಇವತ್ತು ಕೇಳ್ತಾ ಇದ್ವಿ. ಈ ಪ್ರಾಣ, ಈ ರೈತನ ಪ್ರಾಣ ಏನ್ ಕಡಿಮೆ ಪ್ರಾಣ ಅಲ್ಲ. ಯಾಕೆಂದ್ರೆ ಈ ಕುಟುಂಬ ನೋಡಿ, ಅವ್ರ ಮಿಸಸ್ಸು ತುಳಸಿ ಅಮ್ಮ ಅನ್ನೋರು ನೋಡಿ, ಈಗ ಅವ್ರ ಪರಿಸ್ಥಿತಿ ಏನಾಗಿದೆ. ಯಾರು ಸಾಕಾರು? ಮಕ್ಕಳು ಎಲ್ಲ ಮದುವಾಗಿ ಹೊರಗಡೆ ಇದ್ದಾರೆ. ಸಣ್ಣ ಕುಟುಂಬ ಅಂದ್ರೆ ಚಿಕ್ಕ ಜಮೀನು, 1 ಕುಂಟೆ 2 ಕುಂಟೆ 20 ಕುಂಟೆ ಇರೋ ಜಮೀನು, 1.5 ಎಕರೆ ಜಮೀನಿದೆ. ಆ 1.5 ಎಕರೆಯಲ್ಲಿ 3 ಜನ ಬದುಕಕ್ಕಾಗುತ್ತೆ ಇವತ್ತು? ಯಾವುದೇ ಕಾರಣದಾಗಲ್ಲ. ದಯಮಾಡಿ ಸರ್ಕಾರ ಇವರು ಕೂಡಲೇ 25 ಲಕ್ಷನ ಪರಿಹಾರ ಕೊಡಬೇಕು. 25 ಲಕ್ಷಕ್ಕಿಂತ 1 ರೂಪಾಯಿ ಕಡಿಮೆ ಆದ್ರೂ ನಾವು ಯಾವುದೇ ಕಾರಣದ ಒಪ್ಪಲ್ಲ. ಯಾಕಂದ್ರೆ ರೈತರ ಪ್ರಾಣ ಅಷ್ಟು ಸುಲಭವಾಗಲ್ಲ ಇವತ್ತು. ಏನ್ ನಿಮ್ ಫೈನಾನ್ಸ್ ಇಂದ ನಮ್ ಇಡೀ ರೈತರನ್ನೇ ಸಾಯಿಸಾಕೊಂಡಿದ್ದೀರಾ? ಏನ್ ಅರ್ಥ ಇದು? DC ಅವರಿಗೆ ಮನವಿ ಮಾಡ್ತಾ ಇದೀವಿ, ದಯಮಾಡಿ ಇದನ್ನ ಇವ್ರು 4 ಜನ ಅರೆಸ್ಟ್ ಆಗಬೇಕು, ಆ ಮೈಕ್ರೋ ಫೈನಾನ್ಸ್ ಮುಚ್ಚಬೇಕು, ಇವ್ರಿಗೆ ಪರಿಹಾರ ಆಗಬೇಕು. ಇಲ್ಲ ಅಂದ್ರೆ ಸಾಮೂಹಿಕ ನಾಯಕತ್ವದಲ್ಲಿ ಆ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ DC ಆಫೀಸ್ ಮುಂದೆ
ಬೃಹತ್ ಪ್ರತಿಭಟನೆ ಮಾಡಬೇಕಾಯ್ತದೆ. ಒಂದೇ ವಾರ ಕಾಲಾವಕಾಶ ಕೊಡೋದು ನಾವು. ಇಲ್ಲ ಅಂದ್ರೆ ನಾವು ನಮ್ಮ ಚುಕ್ಕಿ ನಂಜುಂಡಸ್ವಾಮಿ ಹಾಗೂ KT ಗಂಗಾಧರ್ ನಾಯಕತ್ವದಲ್ಲಿ, ಸಾಮೂಹಿಕ ನಾಯಕತ್ವದಲ್ಲಿ DC ಆಫೀಸ್ ಮುಂದೆ ಅಹೋರಾತ್ರಿ ಧರಣಿ ಮಾಡಬೇಕಾಯ್ತದೆ. ಆತ್ಮಹತ್ಯೆ ಆಗಿದೆ, 2.25 ಲಕ್ಷ ಪರಿಹಾರ ಬೇಕೇ ಬೇಕು. ಇಡೀ ಸಾಲ ಅವ್ರು ಏನ್ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಿದ್ದಾರೆ 3 ಲಕ್ಷ ಸಂಪೂರ್ಣ ಮನ್ನಾ ಆಗ್ಬೇಕು. ಆಮೇಲೆ ಧರ್ಮಸ್ಥಳ ಸಂಘದಲ್ಲಿ ಮಾಡಿದರೆ ಅದು ಮನ್ನಾ ಆಗ್ಬೇಕು. ಹಾಗೂ ಗ್ರಾಮೀಣ ಕೂಟದಲ್ಲಿ 1.5 ಲಕ್ಷ ಮಾಡಿದ್ದಾರೆ. ಒಟ್ಟು 11 ಲಕ್ಷ ಸಾಲ ಮಾಡಿದ್ದಾರೆ. ಕೈ ಸಾಲ ಅಲ್ದಲೆ 11.5 ಲಕ್ಷ ಸಾಲ ಇದೆ. ಆ ಸಾಲ ಕಂಪ್ಲೀಟ್ ಆಗಿ ಮನ್ನಾ ಆಗ್ಬೇಕು. ಹಾಗೂ ಇವ್ರದೇನ್ ಕೈ ಸಾಲ ಇದೆ ಅದು ಅವ್ರು ಮಾಡ್ಕೊತಾರೆ. ಯಾರು ಕೊಟ್ಟಿದ್ದಾರೆ ಅದೇನೋ ಬೇಡ. ದಯಮಾಡಿ 11.5 ಲಕ್ಷ ಸಂಪೂರ್ಣ ಮನ್ನಾ ಆಗ್ಬೇಕು. ಅವ್ರಿಗೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ನಾವು ಈ ವಾರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಅರಕೋಟ್ ತಾಲೂಕಿಂದಲೇ ಹೋಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ನಾವು ಸಾಮೂಹಿಕ ನಾಯಕತ್ವದಲ್ಲಿ ಇವ್ರ ಜೊತೆ ನಾವು ಇರ್ತೀವಿ. ಹಾಗೂ ಮತ್ತೊಂದು ಮನವಿ ಮಾಡ್ತಾ ಇದ್ರೆ, ಅರಕೋಟ್ ತಾಲೂಕಲ್ಲಿ ಯಾರು ಹೆದರಬೇಡಿ, ನಾವು ರೈತ ಸಂಘ ನಿಮ್ ಜೊತೆ ಯಾವಾಗ್ಲೂ ಇರ್ತೀವಿ. ಯಾರೇ ಏನಾದ್ರು ಈ ಫೈನಾನ್ಸ್ ಕೂಡ ಯಾರೇ ಇದ್ರು ನಮ್ಮನ್ನು ಯಾರು ಬಂದು ಮೀಟ್ ಮಾಡಿ ನಮ್ಮ ಹಸೂರು ಶಾಲೆ ಅರಕೋಟ್ ತಾಲೂಕಲ್ಲಿ ಇರ್ಬೋದು, ಹಾಸನ ಡಿಸ್ಟಿಕ್ ಅಲ್ಲಿ ನಮ್ ಗಮನಿಸ್ತೀವಿ. ನಾವು ನಿಮ್ ಜೊತೆ ಇರ್ತೀವಿ. ಅವರನ್ನ ಹೆಂಗ್ ಓಡಿಸ್ಬೇಕು, ಯಾವ ತರ ಓಡಿಸ್ಬೇಕು, ಎಲ್ಲಿಂದ ಬಂದವ್ರು ಅಲ್ಲಿಗೆ ಓಡಿಸೋಣ. ಅವ್ರನ್ನ ಎಂತೆಂತರ ಈ ಬ್ರಿಟಿಷರ್ನ ಓಡಿಸಿದೀವಿ, ಫೈನಾನ್ಸರ್ ಓಡ್ಸಕ್ಕಾಗಲ್ವ ನಾವು? ಈ ಟ್ರೈನ್ ನಿಲ್ಲಿಸ್ತೀವಿ ನಾವು, ಇವ್ರು ನಿಲ್ಸಿ ಓಡ್ಸಕ್ಕಾಗಲ್ವಾ? ದಯಮಾಡಿ ಯಾರು ರೈತರು ಅರಕೋಟ್ ತಾಲೂಕಲ್ಲಿ, ಹಾಸನ ಡಿಸ್ಟಿಕ್ ಅಲ್ಲಿ, ರಾಜ್ಯದಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತ ಹೇಳಿ ನಾನು ಕೈ ಮುಗಿದು ಮತ್ತಂತ ವಿನಂತಿ ಮಾಡ್ತಾ ಇದ್ದೀನಿ. ದಯಮಾಡಿ ಈ ಕೆಲಸ ಕೈ ಹಾಕ್ಬೇಡಿ. ನಿಮ್ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ಜೊತೆ ಯಾವಾಗ್ಲೂ ಇರ್ತದೆ. ಯಾರೇ ನೊಂದಿದ್ರು ಈ ಮುಖಾಂತರ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೇ ರೈತರು ನಿಮ್ಗೆ ಕಿರುಕುಳ ಕೊಡ್ತಾ ಇದ್ರೆ, ಯಾವುದೇ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ನೀವು ನಮ್ಮನ್ನ ಸಂಪರ್ಕ ಮಾಡಿ. ನಾವು ನಿಮ್ಗೆ ಸೂಕ್ತವಾದ ರಕ್ಷಣೆ ಕೊಟ್ಟು ಪ್ರಾಣ ಉಳಿಸೋ ವ್ಯವಸ್ಥೆ ಮಾಡ್ತೀವಿ. ನಾವು ಬೇರೆ ಏನು ಮಾಡೋಕ್ಕಾಗಲ್ಲ, ಪ್ರಾಣ ಉಳಿಸ್ಕೊಡ್ತೀವಿ. ಅದೇನಾಗುತ್ತೆ ಕಟ್ಟನೆ ಸದೋದ್ಮೇಲೆ ನಾವು ಕಟ್ಟಕ್ಕಾಗಲ್ಲ. ಇದು ಯಾವುದೇ ಕಾರಣದ ಕಟ್ಟೋದು ಇಲ್ಲ ಯಾವನು. ದಯಮಾಡಿ DC ಆಫೀಸ್ ಮುಂದೆ ಪ್ರತಿಭಟನೆ ಐತೆ, ಅಷ್ಟರೊಳಗೆ ಇದು FIR ಆಗಬೇಕು ಅಂತ ಹೇಳಿ ನಾವು DC ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮಸ್ಕಾರ. ಈ ವೇಳೆ ತಾಲೂಕು ರೈತ ಸಂಘದ ಮುಖಂಡ ಹೊಂಬೇಗೌಡ ಕೂಡ ಇದ್ದರು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು.